ರುದ್ರಪಟ್ಟಣ ನಾದಸ್ವರಕ್ಕೆ ಪ್ರಸಿದ್ಧವಾಗಿದೆ ಮತ್ತು ಬಸವಾಪಟ್ಟಣ ವೇದಕ್ಕೆ ಪ್ರಸಿದ್ಧವಾಗಿದೆ ಅಂತೇಳಿ ಒಂದು ಪ್ರತೀತಿ ಇದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತಿಯೋಟ ಹುಡುಗ ಸುದೀಪ್ ಎಮ್ ಎಲ್. ಇವತ್ತು ನಾನು ಬಂದಿರೋದು ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಬಸವಪಟ್ಟಣ ಗ್ರಾಮಕ್ಕೆ ಬಂದಿದ್ದೀನಿ. ಊರಿನ ಇತಿಹಾಸ ಹಾಗೂ ದೇವಸ್ಥಾನದ ಇತಿಹಾಸ ಬಗ್ಗೆ ಕೇಳೋಣ ಬನ್ನಿ. ನಾವು ಶಾಂತೇಶ್ವರ ದೇವಸ್ಥಾನದ ಅರ್ಚಕರು ವಾಗೀಶ್ ಅಂತ. ಬಸವಾಪಟ್ಟಣ ಅಂತ ಹೆಸರು ಬರಬೇಕಾದ್ರೆ ಹಲವರು ಹೇಳೋ ಪ್ರಕಾರ ಈ ಒಂದು ಬಸಪ್ಪ ನಾಯಕ ಅಂತೇಳಿ ಊರನ್ನ ಆಳ್ತಿದ್ದಂಥ ಬಾಳೆಗಾರ ಆಳ್ತಿದ್ದಂಥ ಊರು. ಹಾಗಾಗಿ ಈ ಊರಿಗೆ ಬಸವಾಪಟ್ಟಣ ಬಂತು. ಹಿಂದೆ ಇದು ಕೋಟೆ ಬೀದಿ ಅಂತ ಹೇಳಿ ಒಂದು ಕೋಟೆ ಇದೆ, ಇಲ್ಲೆಲ್ಲ ಕೋಟೆ ಇತ್ತು. ಇಲ್ಲಿ ಕೋಟೆ ಹಿಂದಿನ ಕೋಟೆಗಳು ಕೆಲವು ಪುರಾವೆಗಳು ಸಿಗ್ತವೆ, ಈಗಲೂ ಕೆಲವು ಇದೆ. ಈ ಊರಿಗೆ ಹೆಸರು ಬರಬೇಕಾದ್ರೆ ಬಸಪ್ಪ ನಾಯಕ ಅಂತ ಆಳ್ತಿದ್ದರಿಂದ ಈ ಊರಿಗೆ ಬಸವಾಪಟ್ಟಣ ಅಂತ ಬಂತು ಅಂತೇಳಿ ಹೇಳುವಂಥ ಪ್ರತೀತಿ ಇದೆ. ಬಸವಾಪಟ್ಟಣ ಗ್ರಾಮಗಳಿಗೆ ಅವಿನಾಭಾವ ಸಂಬಂಧ. ರುದ್ರಪಟ್ಟಣ ಒಂದು ಕಾಲದಲ್ಲಿ ಹಿಂದೆ ಮಳೆ ಬರದೇ ಇದ್ದಂಥ ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಮಳೆ ಬಂದಿತ್ತು ಅಂತ ಹೇಳ್ತಕ್ಕಂಥ ಒಂದು ಪ್ರತೀತಿ ಆ ಕಾಲದಲ್ಲಿ ಆಗಿತ್ತು, ಯಜ್ಞ ಮಾಡಿ ಅಂತೇಳಿ ಹೇಳ್ತಾರೆ. ಶಾಂತೇಶ್ವರ ದೇವಸ್ಥಾನದ ಇತಿಹಾಸ ಸರಿಸುಮಾರು ನಮ್ಮ ತಿಳಿದ ಮಟ್ಟಿಗೆ ಹಲವರು ಹೇಳುವ ಪ್ರಕಾರ ಒಂದು 300-400 ವರ್ಷಗಳ ಇತಿಹಾಸದ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಬಂದು ಪಾತಾಳೇಶ್ವರ ಮತ್ತು ಶಾಂತೇಶ್ವರ ಅಂತ ಎರಡು ಹೆಸರು ಈ ದೇವರಿಗೆ. ಇದು ಬಂದು ಕೋಲು ಶಾಂತೇಶ್ವರ ಅಂತೇಳಿ ಉತ್ತರ ಕರ್ನಾಟಕದಿಂದ ಬಂದಂಥ ಒಬ್ಬ ಗುರುಗಳು ಅವರು ಬಂದು ಈ ಒಂದು ಇತಿಹಾಸದಲ್ಲಿ ಇದ್ದು ಈ ಊರಿನಲ್ಲಿ ಇದನ್ನು ಆಗ ಬಸಪ್ಪ ನಾಯಕ ಅಂತ ಆಳ್ತಿದ್ದಂಥ ಕಾಲದಲ್ಲಿ ಇವರ ಒಂದು ಐಕ್ಯವಾದಂಥ ಕಾಲದಲ್ಲಿ ಅವರ ಸವಿನೆನಪಿಗಾಗಿ ಕಟ್ಟಿದಂಥ ದೇವಸ್ಥಾನ ಅಂತ ಹೇಳಲ್ಪಡ್ತಾರೆ. ಹಾಗಾಗಿ ಇದು ಶಾಂತೇಶ್ವರ ದೇವಸ್ಥಾನ ಭಾರಿ. ಇದು ಈ ದೇವಸ್ಥಾನದ ಒಳಗಡೆ ಒಂದು ಬಾವಿ ಸದಾ ಇದೆ. ಈ ಬಾವಿಯಿಂದ ತೆಗೆದು ಹಿಂದೆ ಪೂಜೆ ಮಾಡುವಾಗ ಆ ಬಾವಿ ನೀರನ್ನ ಸೇರಿ ಪೂಜೆ ಮಾಡುತ್ತಿದ್ದಂಥ ಒಂದು ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಈಗ ಬಾವಿಯನ್ನು ಮುಚ್ಚಿದ್ದಾರೆ, ಈಗ ಬಾವಿ ಇಲ್ಲ ಈಗ. ಹಾಗಾಗಿ ಭಾರಿ ಹಳೆ ಕಾಲ ದೇವಸ್ಥಾನ. ಈಗ ಇತ್ತೀಚೆಗೆ ಇದನ್ನು ನಾವು ಸ್ವಲ್ಪ ಕೆಲವು ರಿಪೇರಿಗಳನ್ನು ಮಾಡಿಸಿ ಶಿಥಿಲವಾದಂಥ ದೇವಸ್ಥಾನವನ್ನು ಈ ರೀತಿ ಈಗ ಮಾಡಿದ್ದೇವೆ. ಮತ್ತು ಈ ದೇವಸ್ಥಾನದ ಒಂದು ಶಕ್ತಿ ಇದೆ ಅಂತೇಳಿ ಜನರ ಒಂದು ನಂಬಿಕೆ ಇದೆ. ಈಗಲೂ ಸದಾ ಅಮಾವಾಸ್ಯೆ ಮತ್ತು ಸೋಮವಾರಗಳಲ್ಲಿ ಜನ ಬಂದು ಪೂಜೆ ಮಾಡ್ತಕ್ಕಂಥ ಪ್ರತೀತಿ ಇದೆ ಈ ದೇವಸ್ಥಾನವನ್ನು. ಮತ್ತು ಹಾಗೂ ಈ ಒಂದು ದೇವಸ್ಥಾನದ ಸುತ್ತ ಈಗಲೂ ಸದಾ ಸುಮಾರು ವರ್ಷಗಳ ಹಿಂದಿನಿಂದ ಒಂದು ಸ್ವಲ್ಪ ಹಾವು ಸುತ್ತುತ್ತಾ ಇರುತ್ತೆ. ಅಂದರೆ ಜನರ ಕಣ್ಣಿಗೆ ಏನು ಇದುವರೆಗೂ ಯಾವುದೇ ಥರವಾದ ಅಪಾಯ ಆಗಿಲ್ಲ. ಸುತ್ತೆ ಮತ್ತು ಕೊರೆ ಬಿಡುತ್ತೆ. ನೋಡಿದೀವಿ ಹೊರತು ಅದರ ಯಾರೂ ಏನೂ ಮಾಡೋಕ್ಕೆ ಹೋಗಿಲ್ಲ. ಅದನ್ನು ಅದು ಯಾವಾಗಲೂ ವರ್ಷಕ್ಕೊಂದ್ಸಲ ಯಾವಾಗಲೂ ಬಂದು ಹೋಗೋ ಪ್ರತೀತಿನೂ ಇದೆ. ಕೆಲವು ಜನ ನೋಡಿದ್ದಾರೆ, ನಮ್ಮ ಕಣ್ಣಿಗೆ ಕೆಲವು ಜನ ಹೇಳ್ತಕ್ಕಂಥ ಮಾತು ಇದು ಈ ದೇವಸ್ಥಾನದ ಇತಿಹಾಸ. ಶಾಂತೇಶ್ವರ ದೇವಸ್ಥಾನದ ಮುಂಭಾಗ ಶಾಸನ ಇದೆ. ಇದು ಭಾರಿ ವರ್ಷದಿಂದ ಶಾಸನ ಇದೆ. ಹಾಗೂ ಈ ಒಂದು ದೇವಸ್ಥಾನಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲ ಧರ್ಮದವರಿಗೂ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಇರುತ್ತೆ ಈ ಶಾಂತೇಶ್ವರ ದೇವಸ್ಥಾನ. ಇದು ಭಾರಿ ಹಳೆಯ ಕಾಲದ ಶಾಸನ. ನಾವು ನಮಗೆ ತಿಳಿದ ಮಟ್ಟಿಗೆ ಹಲವರ ವಿಚಾರ ಕೇಳಿ ನಾವು ಈ ವಿಚಾರವನ್ನು ಹೇಳಿದ್ದೇವೆ. ಥ್ಯಾಂಕ್ ಯು.